ನಮಸ್ತೆ, ನಾನು ನವ್ಯ. ನಾನು ಬಂದಿರೋದು ಇವತ್ತು ಜನಪ್ರಿಯ ಹಾಸ್ಪಿಟಲ್ಗೆ. ಒಂದು ತಿಂಗಳು ಹಿಂದೆ ಒಂದು 18 ವರ್ಷದ ಹುಡುಗಂಗೆ ಒಂದು ಮೇಜರ್ ಆಕ್ಸಿಡೆಂಟ್ ಆಗಿತ್ತು. ಆ ಆಕ್ಸಿಡೆಂಟಲ್ಲಿ ಅವ್ನ ತಲೆಬುರುಡೆಗೆ ಜೋರಾಗಿ ಪೆಟ್ಟಿದ್ದು ತಲೆಬುರುಡೆ ಪುಡಿ ಪುಡಿಯಾಗಿ ಅಲ್ಲಿನ ಮಿದ್ಲು ಕೂಡ ಹೊರಗೆ ಬಂದಿತ್ತು. ಅದ್ರ ಜೊತೆಗೆ ಆ ವ್ಯಕ್ತಿಗೆ ಕೈ ಮತ್ತು ಕಾಲು ಮೂಳೆಗಳು ಕೂಡ ಮುರಿದಿತ್ತು. ಆ ಆಕ್ಸಿಡೆಂಟ್ ಆಗಿದ ತಕ್ಷಣ ಅಲ್ಲೇ ಹತ್ರ ಇದ್ದಂತಹ ಒಂದು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಾರೆ. ಬಟ್ ಅಲ್ಲಿ ಪೇಷಂಟ್ ಕಂಡೀಷನ್ ನೋಡಿ ಈ ವ್ಯಕ್ತಿ ಬದುಕಲ್ಲ, ಕರ್ಕೊಂಡೋಗಿ ಅಂತ ಹೇಳಿ ಟ್ರೀಟ್ಮೆಂಟ್ ಮಾಡ್ದಂಗೆ ಕಳಿಸ್ತಾರೆ. ಅಲ್ಲಿಂದ ಆ ಪೇಷಂಟ್ನ ಜನಪ್ರಿಯ ಹಾಸ್ಪಿಟಲಿಗೆ ಕರ್ಕೊಬಂದು ಅಡ್ಮಿಟ್ ಮಾಡ್ತಾರೆ. ಸತತವಾಗಿ 1 ತಿಂಗಳ ಕಾಲ ಆ ಪೇಷಂಟ್ ಕೋಮಾದಲ್ಲೇ ಇದ್ದರು. ತನ್ನ ತಂದೆ ತಾಯಿ ಆಗಲಿ ಅವ್ರ ಫ್ಯಾಮಿಲಿಗಾಗಲಿ ಆ ಪೇಷಂಟ್ ಬದುಕ್ತಾನೆ, ತನ್ನ ಮಗ ಬದುಕ್ತಾನೆ ಅನ್ನೋ ನಂಬಿಕೆ ಕೂಡ ಇರಲಿಲ್ಲ. ಅಂಥ ಟೈಮಲ್ಲಿ ಜನಪ್ರಿಯ ಹಾಸ್ಪಿಟಲ್ ವೈದ್ಯರು ಅವ್ರ ಚಿಕಿತ್ಸೆ ಮತ್ತು ಅವ್ರ ಶ್ರಮನ ಹಾಕಿ ಆ ಹುಡುಗಂಗೆ ಒಂದು ಪುನರ್ಜನ್ಮ ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು. ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಅವ್ರ ಫ್ಯಾಮಿಲಿ ಹತ್ರ ಮತ್ತು ಪೇಷಂಟ್ ಹತ್ರನೇ ಮಾತಾಡಿಸ್ತೀನಿ. ಬನ್ನಿ. ನಿಮ್ಮ ಹೆಸರೇನು? ಲಿಖಿತ್. ಲಿಖಿತ್. ಎಷ್ಟನೇ ಕ್ಲಾಸ್ ನೀವು? ಸೆಕೆಂಡ್ PUC ಮುಗೀತಾ? ಎಕ್ಸಾಮ್ ಬರದ್ರಾ? ಎಷ್ಟು ಪರ್ಸೆಂಟೇಜು? 77. ಅಪ್ಪನ ಹೆಸರು? ಮಂಜೇಗೌಡ. ಯಾವ ಊರು ನಿಮ್ದು? ನಮ್ದು ದೊಡ್ಡಮತ್ಕಟ್ಟ. ದೊಡ್ಡಮತ್ತಿಘಟ್ಟ. ಎಲ್ಲಿ ಬರುತ್ತೆ ಅದು? ಬರ್ಗೂರ್ ಅಂಪೋಸ್ಟ್. ಬರ್ಗೂರ್ ಅಂಡ್ ಪೋಸ್ಟ್. ತಾಲೂಕು ದಂಡಿನಲ್ಲಿ. ಕಾಲೇಜ್ಗೆ ಹೋಗ್ತಿದ್ರಾ? ಎಲ್ಲಿ, ಯಾವ ಕಾಲೇಜು? ನ್ಯೂ ಅಲಯನ್ಸ್, ಚಂದ್ರಾಯಪಟ್ಟಣ. ಯಾವ ಹಾಸ್ಪಿಟಲ್ ಅಲ್ಲಿ ಇದ್ದೀರಾ ನೀವು ಗೊತ್ತಾ? ಯಾವುದು? ಜನಪ್ರಿಯ. ಸರ್ ನಿಮ್ಮ ಹೆಸರು? ಮಂಜೇಗೌಡ ಅಂತ. ನಿಮ್ಮ ಹೆಸರು? ಗೀತಾ. ಏನಾಗ್ಬೇಕು ನೀವಿಬ್ರು? ನಾವು ಮಗ ಲಿಖಿತ್ ಮಗ. ಅವತ್ತು ಏನಾಯ್ತು? ಎಲ್ಲಿಗೆ ಹೋಗ್ತಾ ಇದ್ರು? ಹೇಗೆ ಆಕ್ಸಿಡೆಂಟ್ ಆಗಿದ್ದು? ಸರ್ ಹಿಂಗೆ ಹೋಗಿ ಫಂಕ್ಷನ್ಗೆ ಅಂತ ಹೋದ್ರು. ಫಂಕ್ಷನ್ ಬರುವಾಗ ನೈಟು ಇದೇ ಥರ ಆಯಿತು. ನಮ್ಮ ಚಿಕ್ಕಪ್ಪ ಮಗ ಮತ್ತು ನಮ್ಮ ಇಬ್ಬರು ಹೋಯ್ತಿದ್ರು. ಮಿಸ್ ಆಗಿ ಒಂದು ಯಾವುದೋ ಬೈಕು ಆಕ್ಸಿಡೆಂಟ್ ಆಯಿತು. ಅದರಿಂದಾಗಿ ಸಿಡ್ಡಾಗಿ ಬಿದ್ದರು. ಬೈಕು ಟಚ್ ಆಗಿದೆ, ಬಿದ್ದಡಿಗೆ ಬಿದ್ದು ಏನಾಯಿತು ಅಂತ ಗೊತ್ತಿಲ್ಲ. ಸಂಜೆ ಫೋನ್ ಮಾಡಿದ್ರು. ಜನಪ್ರಿಯಗೆ ಕರ್ಕೊಬಂದು ಅಲ್ಲಿ ಇಲ್ಲಿ ಅಂತ ಹೇಳಿದ್ರು. ಬೇಡ, ನಮ್ಮ ಜನಪ್ರಿಯಗೆ ಕರ್ಕೊಬಂದು ಅಡ್ಮಿಟ್ ಮಾಡ್ಕೊಂಡ್ಮೇಲೆ ಭಾಳ ಕಟ್ಟಿಲ್ಲ, ಸೀರಿಯಸ್ ಆಗಿತ್ತು. ಸೀರಿಯಸ್ ಆಗಿದೆ ಸಮಯದಲ್ಲಿ ಬಂದಾಗ ಡಾಕ್ಟ್ರುಗಳು ಹೇಳೋಕ್ಕಾಗಲ್ಲ ಅಂದರು. ಹೇಳೋಕ್ಕೊಂದು 6 ದಿವಸ ಮೇಲೆ ಹೇಳ್ತೀನಿ ಅಂತ ಹೇಳಿದ್ರು. ಆಮೇಲೆ ನೆಕ್ಸ್ಟು 4 ದಿವಸ ಮೇಲೆ ನಮ್ಮ ಮಗ ಕಂಡುಬಿಟ್ಟಿದ್ಗೆ ನಮ್ಮೊಂಚೂರು ಹುಷಾರಾಗಿ ಒಂದು ಗೆಲೋ ಆಯಿತು. ಇದ್ರ ಬಗ್ಗೆ ಜನಪ್ರಿಯ ಹಾಸ್ಪಿಟಲ್ ಚೇರ್ಮನ್ ಆದಂತಹ ಆರ್ಥೋ ಡಾಕ್ಟರ್ ಲಿಖಿತ್ ಪೇಷಂಟ್ನ ಟ್ರೀಟ್ಮೆಂಟ್ ಮಾಡಿದಂತಹ ಡಾಕ್ಟರ್ ಅಬ್ದುಲ್ ಬಶೀರ್ ಸರ್ ಹತ್ರ ಮಾತಾಡೋಣ ಬನ್ನಿ. ಇತ್ತೀಚೆಗೆ ನಮ್ಮ ಹಾಸನದ ಜನಪ್ರಿಯ ಆಸ್ಪತ್ರೆಗೆ ದ್ವಿಚಕ್ರ ವಾಹನದಲ್ಲಿ ರಸ್ತಾಪಘಾತದಿಂದ ಒಬ್ಬ 17-18 ವರ್ಷದ ಒಂದು ಹುಡುಗ ಬಂದಿದ್ದ. ಬರುವಾಗ ಅವನಿಗೆ ಹಾರ್ಟ್ ಕೂಡ ಹೊಡಿತಾ ಇರಲಿಲ್ಲ, BP ಕೂಡ ಸಿಗ್ತಾ ಇರಲಿಲ್ಲ. ಅವನ ಮೆದುಳಿನ ಹೊರಗಡೆ ಭಾಗ ಅಂದರೆ ಮೆದುಳಿನ ಈ ತಲೆ ಬುರುಡೆ ಸಂಪೂರ್ಣ ಪುಡಿಯಾಗಿದ್ದು, ಮೂಳೆಗಳು ಎದುರುಗಡೆ ಮೂಳೆಗಳೆಲ್ಲ ಬಿದ್ದೋಗಿ ಮೆದುಳು ಸಂಪೂರ್ಣವಾಗಿ ಹೊರಗಡೆ ಬಂದಿತ್ತು. ತಕ್ಷಣ ಅವನಿಗೆ ಅವನು ಉಸಿರಾಡದ ಕಾರಣ ನಾವು ಟ್ಯೂಬ್ ಹಾಕಿ ವೆಂಟಿಲೇಟ್ರಲ್ಲಿ ಹಾಕಿಬಿಟ್ಟು ಏನಿದೆ ಇಂಜೆಕ್ಷನ್ ಎಲ್ಲ ಕೊಟ್ಟು ರಕ್ತಗಳನ್ನು ಕೊಟ್ಟು ರಕ್ತವನ್ನು ಇಂಪ್ರೂವ್ ಮಾಡುವಂತಹ ಗ್ಲುಕೋಸ್ಗಳನ್ನು ಕೊಟ್ಟು ಹಾರ್ಟನ್ನು ಕೂಡ ನಾವು ಏನಿದೆ ಮತ್ತೆ ನಾವು CPR ಅಂತ ಏನು ಹೇಳ್ತೀವಿ, ಹಾರ್ಟನ್ನು ಒತ್ತಿ ಮತ್ತೆ ಪುನಃ ಸ್ಟಾರ್ಟ್ ಮಾಡಿಬಿಟ್ಟು ಹೃದಯವನ್ನು ಮತ್ತೆ ಸ್ಟಾರ್ಟ್ ಮಾಡಿಬಿಟ್ಟು ಪೇಷಂಟ್ಗಳಿಗೆ ಹಾರ್ಟ್ ಹೊಡಿಯೋಂಗೆ ಮಾಡಿ BP ಇಂಪ್ರೂವ್ಮೆಂಟ್ ಹಂಗೆ ಮಾಡಿಬಿಟ್ಟು ಈ ಮೆದುಳು ಏನು ಹೊರಗಡೆ ಬಂದಿತ್ತು ಸಂಪೂರ್ಣವಾಗಿ ಹೊರಗಡೆ ಬಂದು ಕಾಣ್ತಾ ಇತ್ತು. ಅವರಿಗೆ ಪೇಷಂಟ್ ಕಡೆಯವರಿಗೆ, ರೋಗಿಯ ಕಡೆಯವರಿಗೆ ಸಂಪೂರ್ಣ ನಾವು 90% ಉಳಿಯೋ ಸಾಧ್ಯತೆ ಇಲ್ಲ, 1% ಉಳಿಯೋ ಸಾಧ್ಯತೆ ಇದೆ ಅಂತ ಹೇಳಿದಾಗ ಅವರು ಸಂಪೂರ್ಣ ಒಪ್ಪಿಗೆ ಕೊಟ್ಬಿಟ್ಟು, ಡಾಕ್ಟ್ರೇ ನೀವು ನಿಮ್ಮ ಕೆಲಸ ಮಾಡಿ, ನೀವೇನು ಪ್ರಯತ್ನ ಪಡ್ತೀರ ಖಂಡಿತವಾಗಿ ಮಾಡಿ ಅಂತ ಅವರು ಒಪ್ಪಿಗೆ ಕೊಟ್ಟಿದ್ದಕ್ಕೆ ನಾವು ಏನು ಮಾಡಿದ್ದೀವಿ ಅಂದರೆ ನಾವು ಪೇಷಂಟನ್ನು ಇಮಿಡಿಯೇಟ್ ಆಪ್ರೇಷನ್ ರೂಮ್ ಕರ್ಕೊಂಡು ಹೋಗ್ಬೇಕು. ನಮ್ಮ ನರರೋಗ ಶಿಸ್ತಾಸಕ್ತ ತಜ್ಞರು ಏನಿರ್ತಾರೆ, ನ್ಯೂರೋ ಸರ್ಜನ್ನು, ತಕ್ಷಣಕ್ಕೆ ಆಪ್ರೇಷನ್ ಮಾಡಿ ಮೆದುಳಲ್ಲಿ ಇರುವಂತಹ ಮೂಳೆ ಪುಡಿಗಳು ಜೊತೆಯಲ್ಲಿ ಕಲ್ಲು ಮಣ್ಣು ಎಲ್ಲ ಮೆದುಳಲ್ಲಿ ಹೋಗಿತ್ತು. ಅದೆಲ್ಲ ಕ್ಲೀನ್ ಮಾಡಿ ಮೆದುಳನ್ನು ತಲೆ ಒಳಗಡೆ ಹಾಕಿಬಿಟ್ಟು ಆ ಮೆದುಳಿನ ಹೊರಗಡೆ ಪದರವನ್ನು ನಿಧಾನವಾಗಿ ಕ್ಲೀನಾಗಿ ಹೊಳೆದು ಅವನನ್ನು ಸುಮಾರು 15-20 ದಿನಗಳ ಕಾಲ ವೆಂಟಿಲೇಟ್ರಲ್ಲಿ ಹಾಕಿ ಅವನನ್ನು ಮತ್ತೆ ದೇವರ ದಯದಿಂದ ಅವನು ವೆಂಟಿಲೇಟ್ರಿಂದ ಹೊರಗಡೆ ಬಂದು ಇವಾಗ ಅವನು ಏನಾಗಿದ್ದೇನೆ ಅಂದರೆ ನಡೀತಾ ಇದ್ದಾನೆ, ಜೊತೆಯಲ್ಲಿ ನಾರ್ಮಲಾಗಿ ಮಾತಾಡ್ತಾನೆ ಅಂದರೆ ಇದು ಒಂದು ತುಂಬ ಅಪರೂಪದ ಒಂದು ಘಟನೆ. ಇದು ಏನಕ್ಕೆ ಆಗಿದೆ ದೇವರ ದಯದಿಂದ, ಜೊತೆಯಲ್ಲಿ ಪೇಷಂಟ್ ಕಡೆಯವರು ಅವರ ತಂದೆ ತಾಯಿಯ ಒಂದು ಸಹಕಾರದಿಂದ, ಜೊತೆಯಲ್ಲಿ ವೈದ್ಯರ ಒಂದು ಚಿಕಿತ್ಸೆಯಿಂದ ಆಗಿದೆ ಅಂತ ನಾನು ಈ ಸಂದರ್ಭ ಹೇಳಲು ಇಷ್ಟಪಡ್ತಾ ಇದ್ದೇನೆ. ಅವನಿಗೆ ಬರೇ ತಲೆ ಮಾತ್ರ ಅಲ್ಲ, ಅವನಿಗೆ ಬಲದ ಕೈಯು ಎಲ್ಲ ಮೂಳೆ ಎಲ್ಲ ಮುರಿದಿತ್ತು, ಬಲದ
ಇವಾಗ ಇನ್ನು ಬಳದ ಕಾಲು ಕೂಡ ಮಂಡಿ ಚಿಪ್ಪು ಕೂಡ ಮುರಿದಿತ್ತು, ಜೊತೆಲಿ ಎದೆ ಮೂಳೆಗಳು ಮುರಿದಿತ್ತು, ಹೊಟ್ಟೆಗೂ ಕೂಡ ಏಟಾಗಿದೆ. ಎಲ್ಲ ಏಟಿನಿಂದ ಒಂದು ಚೇತರಿಸಿಕೊಂಡಿದ್ದಾನೆ ಅಂದರೆ ರಿಯಲಿ ಗ್ರೇಟ್. ಇದೊಂದು ತುಂಬ ಅಪರೂಪದ ಒಂದು ಈ ರೀತಿ ಒಂದು ಇಂಪ್ರೂವ್ಮೆಂಟ್ ಆಗೋ ಸಂದರ್ಭ ಅಂತ ಹೇಳಲು ನಾನು ಇಷ್ಟಪಡ್ತಾ ಇದ್ದೇನೆ. ಜೊತೆಯಲ್ಲಿ ಯಾವುದೇ ಒಂದು ರೋಗಿಯು ಬಂದಾಗ ದೇವರನ್ನು ಮತ್ತು ವೈದ್ಯರನ್ನು ನಂಬಿ ಯಾರು ಪೇಷಂಟ್ ಕಡೆ ಜೊತೆಯಲ್ಲಿ ಬರ್ತಾರೆ ಅವಾಗ ಸಂಪೂರ್ಣ ಏನು ಸಹಕಾರ ವೈದ್ಯರಿಗೆ ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಸಾರ್ವಜನಿಕರಿಗೆ ಹೇಳಲು ಇಷ್ಟಪಡ್ತಾ ಇದ್ದೇನೆ. ಕೇಳಿದ್ರಲ್ಲ ನೀವೇ ಡಾಕ್ಟರ್ಸ್ ಮಾತನ್ನ. ಇಲ್ಲಿ ಜನಪ್ರಿಯ ಹಾಸ್ಪಿಟಲ್ದಲ್ಲಿ ಬಶೀರ್ ಸರ್ ಇರ್ಬೋದು ಅಥವಾ ಎಲ್ಲ ಡಾಕ್ಟರ್ಸ್ ಇರ್ಬೋದು, ಎಲ್ಲ ಸ್ಟಾಫ್ಸು, ಹಾಗೆ ಇಲ್ಲಿ ಜನಪ್ರಿಯದಲ್ಲಿ ಯಾರ್ಯಾರು ವರ್ಕ್ ಮಾಡ್ತಾರೆ ಎಲ್ಲರೂ ಶ್ರಮ ಕೂಡ ಇದೆ ಒಂದು ಪೇಷಂಟ್ನ ಉಳಿಸ್ಬೇಕು ಅಂತ ಹೇಳಿದ್ರೆ. ಎಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ನಾನು 2 ಮಾತುಗಳನ್ನ ಮುಗಿಸ್ತೀನಿ. ಅದಕ್ಕೂ ಮುಂಚೆ ದಯವಿಟ್ಟು ಎಲ್ಲರೂ ಕೂಡ ಹೆಲ್ಮೆಟ್ ಹಾಕಿ ನಿಧಾನವಾಗಿ ಗಾಡಿನ ಓಡಿಸಿ, ಸೀಟ್ ಬೆಲ್ಟ್ ಹಾಕೊಳ್ಳಿ. 10 ನಿಮಿಷ ಲೇಟ್ ಆದರೆ ಏನೂ ಆಗಲ್ಲ. ನಿಮ್ಮ ಜೀವ ಮತ್ತು ನಿಮ್ಮ ಜೀವನ ನಿಮ್ಮ ತಂದೆ ತಾಯಿದು ಕೂಡ ಆಗಿರುತ್ತೆ, ಮರಿಬೇಡಿ. ಯಾರು ಡ್ರಿಂಕ್ ಆ್ಯಂಡ್ ಡ್ರೈವ್ ಯಾವತ್ತೂ ಮಾಡಕ್ಕೆ ಹೋಗಬೇಡಿ. ಜನಪ್ರಿಯ ಯಾವಾಗಲೂ ಕೂಡ ಜನರಿಗೆ ಪ್ರಿಯನೇ ಆಗಿರುತ್ತೆ ಅಂತ ಹೇಳ್ತಾ ಎಲ್ಲರೂ ಆರೋಗ್ಯವಾಗಿರಿ, ಖುಷಿಯಾಗಿರಿ. ಥ್ಯಾಂಕ್ ಯು ಸೋ ಮಚ್.